ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ಸುಮಾರು 3 ವರ್ಷದಿಂದ 5 ಕೋಟಿ ನೀರಾವರಿ ನಾವು ಅಧಿಕಾರಿಗಳ ಮಾಹಿತಿ ತಗೊಳ್ಳಿ, ತಾವು ಸರಿ ಬಂದು ಸ್ಥಳ ಪರಿಶೀಲನೆ ಮಾಡಿ. ತುಂಬಾ ನೀರಾವರಿ ದಯವಿಟ್ಟು ಕೈ ಟೌನ್ಶಿಪ್ ಆಗ್ಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಇದನ್ನ ಅವತ್ತೇ ಯಾವ್ದಾದ್ರು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಬೇಕು. ಅದಕ್ಕಿತ್ತು ಏನೋ ನನ್ಗೆ ಗೊತ್ತಿಲ್ಲ. ಅವ್ರ ಕೈಲಿ ಇದನ್ನ ಬಿಡುಗಡೆ ಮಾಡಕ್ಕೆ ಅವ್ರ ಕೈಲಿ ಆಗಲಿಲ್ಲ. 2 ಬಾರಿ ಚೀಫ್ ಮಿನಿಸ್ಟರ್ ಕೂಡ ಅವ್ರ ಕೈಲಿ ಬಿಡುಗಡೆ ಮಾಡಕ್ಕಾಗಿಲ್ಲ. ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ ಕೂಡ ಅವ್ರ ಕೈಲಿ ಮಾಡಕ್ಕಾಗಿಲ್ಲ. ಈ ಮಧ್ಯದಲ್ಲಿ ಈ ಜಾಗನೆಲ್ಲ DLFಗೆ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿ DLF ಅವ್ರ ಕೈಲು ದುಡ್ಡು ತಗೊಂಡು ಗೊತ್ತಿದೆ ನಿಮ್ಮದು. DLF ತಗೊಂಡು ಅವರು ಬಂದು ಇಲ್ಲಿ ನೀರು, ಉಷ್ಣಾವತಿ ನದಿ ನೀರು ಇದನ್ನೆಲ್ಲ ನೋಡ್ಬಿಟ್ಟು ಕೊನೆಗೆ ನಮ್ಮ ಕೈಲೂ ಆಗುದಿಲ್ಲ ಅಂತೇಳಿ ಅವರು ದುಡ್ಡು ವಾಪಸ್ ಒಂದ್ ಕಡೆ ಹೇಳಪ್ಪ, ಆಯ್ತಾಯ್ತು ಬಿಡೋಲಿ ವಾಪಸ್ಸು ತೆಗೆದು ಹೋಗಿ. ಈ ಮಧ್ಯೆ 9,000 ಎಕರೆ 9,600 ಎಕರೆಯಲ್ಲಿ 1,000 ಎಕರೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಆಯ್ತು 960 ಯಾರೋ 10% ಯಾರೋ ನನ್ಗೆ ಗೊತ್ತಿಲ್ಲ. ಶಿವಕುಮಾರ್ದ ಬಾಲಕೃಷ್ಣ ನೋಡೋದ ನಿಮ್ದು ಒಟ್ಟೊಳಗೆ ರೈತರಿದ್ದು ಅವ್ರು ಬಂದು ದುಡ್ಡು ಇಸ್ಕೊಂಡು ಒಂದು 75 ಲಕ್ಷನೋ 1 ಕೋಟಿನೋ ಇಸ್ಕೊಂಡು 1 ಕೋಟಿ ಸರ್, ಮೇನ್ ರೋಡ್ 1 ಕೋಟಿ 35 ಲಕ್ಷ, ಸಬ್ ರೋಡ್ಗೆ 1 ಕೋಟಿ ಇಸ್ಕೊಂಡು ಮಾಡಿದ್ರು. ನೀವು ತಗೊಂಡು ಆಯ್ತು. ಯಾರು ಒಬ್ರು ಏನಾದ್ರು ನೀವು ಮಾತಾಡಿದ್ರ ನೀವೇ ಮಾತಾಡಿ. ಅವತ್ತು ಕೂಡ ಒಂದು ತೀರ್ಮಾನ ಆಯ್ತು. ಅದಾದ್ಮೇಲೆ ಅವರು ಕೊಟ್ಟರು, ತಿಮ್ಮೇಗೌಡನೋ ಇನ್ನೊಬ್ಬರು ಕೊಟ್ಟರು. ತಿಮ್ಮೇಗೌಡ ಎಷ್ಟು ತಗೊಂಡು ಏನ್ ಮಾಡಿದ್ರು ನಾ ಈಗ ಅದೆಲ್ಲ ಚರ್ಚೆ ಮಾಡಿ ಹೋಗಿಲ್ಲ. ನಮ್ಮ ಸರ್ಕಾರಿ ದಾಖಲೆ ಏನಿರೋದು ಇದಿದೆ. ನಮ್ಮ ಜಿಲ್ಲೆಗೆ ಗೌರವ ಬರಬೇಕು ಅಂತ ಈಗ ನೀವು ನನಗೆ ಅಧಿಕಾರ ನಮ್ಗೆ ಕೊಟ್ಟರಿ. ಕೊಟ್ಟಾದ್ಮೇಲೆ ಕೊನೆಗೆ ಆಗ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಜಾರ್ಜ್ ಅವರು ಮಂತ್ರಿ ಆದಾಗ ಇದನ್ನ ಒಂದು ಹೊಸ ರೂಪ ಮಾಡಬೇಕು, ಅವರೇನೋ ಒಂದು ತೀರ್ಮಾನ ಮಾಡಿದ್ರು. ಅದು ಮುಂದಕ್ಕೆ ಹೋಯ್ತು. ಯಾರು ಕೂಡ ಈ ಒತ್ತಡ ಇತ್ತು, ಇದನ್ನ ಬಿಡಬೇಕು ಅನ್ನೋದು ಒತ್ತಡ ಕೊಡಬೇಕು. ಆದ್ರೆ ಕಾನೂನು ಚೌಕಟ್ಟಿನಲ್ಲಿ ಇದು ಮಾಡಕ್ ಆಗುದಿಲ್ಲ ಅನ್ನೋದು ಬಂದ ಮೇಲೆ ಕೊನೆಗೆ ಈಗ ನಮ್ಮ ಕಾಲಕ್ಕೆ ಅದು ಬರ್ತದೆ.